ಸ್ನೇಹಿತರೆ ನಮಸ್ಕಾರ. ಆಂಕರ್ ಅನುಶ್ರೀ ಮತ್ತು ರೋಷನ್ ಅವರ ಮನೆಯಲ್ಲಿ ಮದುವೆಯ ಸಂಭ್ರಮ. ಸಾಕಷ್ಟು ದಿನಗಳಿಂದ ಮಾಡ್ತಿದ್ದಂಥ ತಯಾರಿಗೆ ಅಂತಿಮವಾದಂತಹ ಮುದ್ರೆಯೂ ಕೂಡ ಬಿದ್ದಾಗಿದೆ. ಹಸಮಣೆಯನ್ನು ಏರೋದ್ರ ಮೂಲಕ ಈಗಾಗಲೇ ಅನುಶ್ರೀ ರೋಷನ್ ಅವರನ್ನು ಒರೆಸಿಯಾಗಿದೆ. ರೋಷನ್ ಈಗಾಗಲೇ ಉದ್ಯಮಿಯಾಗಿ ಒಂದು ಹೆಸರನ್ನು ಪಡೆದವರು, ಜೊತೆಗೆ ಅನುಶ್ರೀ ಜೊತೆಗೆ ಅಲ್ಲಲ್ಲಿ ಕಾಣಿಸ್ಕೊಂಡವರು ಕೂಡ ಹೌದು. ಮಡಿಕೇರಿ ಮೂಲದ ರೋಷನ್ನು ಮಂಗಳೂರು ಮೂಲದ ಅನುಶ್ರೀ ಅವರನ್ನು ಮದುವೆ ಆಗಿದ್ದಾರೆ. ಕನ್ನಡದ ನಂಬರ್ 1 ನಿರೂಪಕಿಯಾಗಿರುವಂತಹ ಮತ್ತು ಮಾತಿನ ಮಲ್ಲಿ ಅಂತೇಳಿ ಕರೆಸ್ಕೊಳ್ಳುವಂಥ ಅನುಶ್ರೀ ಅವರ ಮದುವೆಯ ಬಗ್ಗೆ ಸಾಕಷ್ಟು ಕಾತುರ ಕುತೂಹಲಗಳು ಎಲ್ರಿಗೂ ಕೂಡ ಇತ್ತು. ಈಗ ಅಂತಿಮವಾಗಿ ಅದಕ್ಕೆ ತೆರೆ ಬಿದ್ದಿದೆ. ಇವತ್ತಿನಿಂದ ಶ್ರೀಮತಿ ಅನುಶ್ರೀಯಾಗಿ ಬದಲಾಗಿದ್ದಾರೆ ಆಂಕರ್ ಅನುಶ್ರೀ. ಹಾಗಾದರೆ ಇವರ ಮದುವೆ ಶಾಸ್ತ್ರ ಹೇಗಿತ್ತು, ಹಳದಿ ಶಾಸ್ತ್ರ ಹೇಗಿತ್ತು, ಇವರು ಮದುವೆ ಆದಂಥ ಸೆಟ್ನ ವಿಶೇಷತೆಗಳೇನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅನುಶ್ರೀ ಅವರು ಮದುವೆ ಯಾವಾಗ ಆಗ್ತಾರೆ ಅನ್ನುವಂಥ ಕುತೂಹಲ ಬಹುಶಃ $1 ಮಿಲಿಯನ್ ಪ್ರಶ್ನೆಯಾಗಿ ಉಳಿದಿತ್ತು. ಎಲ್ಲರೂ ಕೂಡ ಕೇಳ್ತಿದ್ದಿದ್ದು ಒಂದೇ, ನಿಮ್ಮ ಮದುವೆ ಯಾವಾಗ ಅನುಶ್ರೀ ಅಂತೇಳಿ. ಅವ್ರ ಜೊತೆಗೆ ಮದುವೆ ಅಂತೆ, ಇವ್ರ ಜೊತೆಗೆ ಮದುವೆ ಅಂತೆ, ಅವ್ರ ಜೊತೆ ಮದುವೆ ಫಿಕ್ಸ್ ಆಯ್ತಂತೆ, ಇವ್ರ ಜೊತೆಗೆ ಮದುವೆ ಅಂತೆ ಅನ್ನುವಂಥ ರೂಮರ್ಸ್ಗಳ ನಡುವೆ ಕೊನೆಗೂ ಕೂಡ ಅನುಶ್ರೀ ಅವರು ಮದುವೆ ಆಗೇ ಬಿಟ್ಟಿದ್ದಾರೆ. ರೋಷನ್ ಅವರನ್ನು ಒರೆಸಿದ್ದಾರೆ. ಮದುವೆ ಆಗೋದಕ್ಕೆ ಆಂಕರ್ ಅನುಶ್ರೀಗೆ ಅರ್ಜೆಂಟ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ಅಭಿಮಾನಿಗಳಿಗಂತೂ ಸಿಕ್ಕಾಬಟ್ಟೆ ಆತುರವಿತ್ತು. ಸೋಷಿಯಲ್ ಮೀಡಿಯಾದ ಒಂದು ಪೋಸ್ಟ್ ಹಾಕುವಾಗಿಲ್ಲ, ಎಲ್ಲ ಪೋಸ್ಟ್ನಲ್ಲೂ ಕೂಡ ಇದೇ ಪ್ರಶ್ನೆ ಬರ್ತಿತ್ತು, ನಿಮ್ಮ ಮದುವೆ ಯಾವಾಗ ಅಂಥೇಳಿ. ಲೈವ್ ಬಂದರೂ ಕೂಡ ಅದರಲ್ಲೊಂದು ಮಿನಿಮಮ್ 20 to 70% ಕ್ವಶನ್ಸ್ಗಳನ್ನು ನೋಡ್ತಾ ಹೋದರೆ ಇದೇ ಕ್ವಶನ್ಸ್ ಇರ್ತಿತ್ತು, ನಿಮ್ಮ ಮದುವೆ ಯಾವಾಗ ಅಂತೇಳಿ. ಈ ಪ್ರಶ್ನೆ ಇವರನ್ನು ಕಾಡೋದಕ್ಕೆ ಶುರು ಮಾಡಿತ್ತು. ಇತ್ತ ಹೇಳೋದಕ್ಕೂ ಆಗದೆ, ಅತ್ತ ಹೇಳದೆ ಸುಮ್ಮನೆ ಇರೋದಕ್ಕೂ ಕೂಡ ಆಗದೆ ಅನುಶ್ರೀ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ರು. ಕೊನೆಗೆ ಅನುಶ್ರೀ ಮದುವೆ ಜೀವನಕ್ಕೆ ಕಾಲಿಡೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಆಗಸ್ಟ್ 28ನೇ ತಾರೀಕು ದಾಂಪತ್ಯಕ್ಕೆ ಕಾಲಿಡ್ತೀನಿ ಎನ್ನುವಂತಹ ಅಧಿಕೃತ ಇನ್ವಿಟೇಷನ್ ಅನ್ನು ಕೂಡ ಬಯಲು ಮಾಡ್ತಾರೆ. ಬಹುದಿನದ ಗೆಳೆಯನೊಂದಿಗೆ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವಿವಾಹಕ್ಕೂ ಮುನ್ನ ಅನುಶ್ರೀಯ ಮದುವೆ ಪೂರ್ವದ ಕೆಲವೊಂದಷ್ಟು ವಿಧಿವಿಧಾನಗಳು ಈಗ ಸಹಜವಾಗಿ ಭಾರಿ ಗಮನವನ್ನು ಸೆಳೀತಾ ಇದ್ದಾವೆ. ಇನ್ಫ್ಯಾಕ್ಟು ಅನುಶ್ರೀ ಅವರು ಮದುವೆ ಆಗ್ತಿರುವಂಥದ್ದು ತುಂಬ ಖಾಸಗಿಯಾಗಿ, ಹೆಚ್ಚು ಜನರಿಗೆ ಇನ್ವಿಟೇಷನ್ ಇಲ್ಲ, ಮೀಡಿಯಾದವ್ರಿಗೂ ಕೂಡ ಇನ್ವಿಟೇಷನ್ ಕೊಟ್ಟಿಲ್ಲ. ಬನ್ನಿ, ಆದರೆ ವಿದೌಟ್ ಕ್ಯಾಮ್ರಾ ಬನ್ನಿ ಎನ್ನುವಂಥ ಮನವಿಯನ್ನು ಮಾಡಿದ್ದಾರೆ ಕೆಲವರಿಗೆ. ಈಗಾಗಲೇ ಅನುಶ್ರೀ ಮದುವೆ ಪೂರ್ವದ ಹಳದಿ ಶಾಸ್ತ್ರದ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ರಾತ್ರಿಯಿಂದ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದ್ದಾವೆ. ಅನುಶ್ರೀ ಬಹಳ ದಿನಗಳಿಂದ ಕೊಡಗು ಮೂಲದ ರೋಷನ್ ಅನ್ನುವಂತಹ ಉದ್ಯಮಿಯನ್ನು ಪ್ರೀತಿಸ್ತಾ ಇದ್ರು. ಹೀಗಾಗಿ ಮದುವೆ ಬಗ್ಗೆ ಕೇಳಿದಾಗ ಅವರು ಪ್ರತಿಕ್ರಿಯೆ ನೀಡಿದಂತಹ ಮತ್ತು ತಮ್ಮ ಲವ್ ಸ್ಟೋರಿಯ ಬಗ್ಗೆ ಗೌಪ್ಯವಾಗಿ ಇಟ್ಟಿದ್ದಂತಹ ಗುಟ್ಟು ಈಗ ರಟ್ಟಾಗಿದೆ. ಕಳೆದ ವರ್ಷ ಜೀ ಕನ್ನಡದ ರಿಯಾಲಿಟಿ ಶೋ ಒಂದರಲ್ಲಿ ಆಂಕರ್ ಅನುಶ್ರೀ ಮದುವೆ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಅಲ್ಲಿಂದ ಅಭಿಮಾನಿಗಳು ಅವರ ಮದುವೆ ಬಗ್ಗೆನೇ ಚರ್ಚೆಯನ್ನು ಮಾಡೋದಕ್ಕೆ ಶುರು ಮಾಡಿದರು. ಅನುಶ್ರೀ ಹೇಳಿ ಕೇಳಿ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಹೀಗಾಗಿ ಅವರ ಹುಟ್ಟು ಹಬ್ಬದಂದೇ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಅಂತೇಳಿ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆದರೆ ಈಗಲೂ ಕೂಡ ಅಭಿಮಾನಿಗಳ ನಿರೀಕ್ಷೆ ಸುಳ್ಳಾಗಿದೆ. ಕೊನೆಗೂ ಕೂಡ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ಕುಟುಂಬಸ್ಥರು ಹಾಗೂ ಆತ್ಮೀಯರೊಂದಿಗೆ ಮದುವೆಯನ್ನು ಮಾಡಿಕೊಂಡಿದ್ದಾರೆ, ಹಸೆಮಣೆಯನ್ನು ಏರಿದ್ದಾರೆ. ಮದುವೆಗೆ ಮುನ್ನ ನಡೆದಂತಹ ಶಾಸ್ತ್ರಗಳಲ್ಲಿ ಆಂಕರ್ ಅನುಶ್ರೀ ಹಾಗೂ ರೋಷನ್ ಒಂದು ರೀತಿಯಲ್ಲಿ ಸಂಭ್ರಮದಲ್ಲಿ ಮಿಂದೆತ್ತಿದ್ದಾರೆ. ಅದರಲ್ಲೂ ಕೂಡ ಹಳದಿ ಶಾಸ್ತ್ರದಲ್ಲಿ ಈ ಜೋಡಿ ಒಟ್ಟಿಗೆ ಕೂತು ಹಳದಿಯನ್ನು ಹಾಕಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಫೋಟೋಸ್ಗಳು ವೈರಲ್ ಆದವು. ಈ ಫೋಟೋಗಳನ್ನು ನೋಡಿ ಅವರ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ರು, ವಿಶನ್ನು ಮಾಡಿದ್ರು. ಈ ನವ ಜೋಡಿಗೆ ಶುಭವನ್ನು ಹಾರೈಸುತ್ತಿದ್ದು ಸಾಕಷ್ಟು ಜನ ಶುಭವನ್ನು ಹಾರೈಸೋಕ್ಕೆ ಬಂದಿದ್ದರು. ಶುಭವಾರ ರಾಯರ ದಿನವೇ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅದೊಂದು ಸಂಭ್ರಮವೇ ಸರಿ. ಇನ್ನು ಹಳದಿ ಶಾಸ್ತ್ರದಲ್ಲಿ ಅನುಶ್ರೀ ಹಾಗೂ ರೋಷನ್ ಭಾಗಿಯಾಗಿದ್ದಾರೆ. ಬಳಿಕ ಇಬ್ಬರು ಕೂಡ ಸೂ ಫ್ರಮ್ ಸೋ ಸಿನಿಮಾದ ಜನಪ್ರಿಯ ಹಾಡು ಬಂದರೋ ಬಂದರೋ ಬಾವ ಬಂದರೋ ಹಾಡಿದೆಯಲ್ಲ, ಈ ಹಾಡಿಗೆ ಹೆಜ್ಜೆಯನ್ನು ಕೂಡ ಹಾಕಿದ್ದಾರೆ. ಇವರ ಹಳದಿ ಶಾಸ್ತ್ರದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಸಾಕಷ್ಟು ಜನ ಈ ಮದುವೆಗೂ ಕೂಡ ಬಂದು ಶುಭವನ್ನು ಹಾರೈಸಿದ್ದಾರೆ. ಹಳದಿ ಶಾಸ್ತ್ರದ ನಂತರ ಮದುವೆಗೂ ಕೂಡ ಬಂದು ಶುಭವನ್ನು ಹಾರೈಸಿದ್ದಾರೆ. ಕಗ್ಲಿಪುರದ ಹೊರವಲಯದ ರೆಸಾರ್ಟ್ ಒಂದರಲ್ಲಿ ಸುಂದರವಾದಂಥ ಸೆಟ್ಟನ್ನು ಹಾಕಿ ಆ ಸೆಟ್ನಲ್ಲಿ ಸಿಂಪಲ್ ಆಗಿ ಮದುವೆಯನ್ನಾಗಿದ್ದಾರೆ. ಭಾರಿ ಅದ್ದೂರಿತನ ಏನಿಲ್ಲ, ಭಾರಿ ಸಿಂಪಲ್ ಆಗಲೂ ಕೂಡ ಅಲ್ಲ, ಒಂದು ಲೆವೆಲಿಗೆ ಅನುಶ್ರೀ ಮದುವೆಯನ್ನಾಗಿದ್ದಾರೆ. ಇನ್ನು ಸಹಜವಾಗಿ ಈ ಜೋಡಿಗೆ ಇವರ ಸ್ನೇಹಿತರಾದಂತಹ ಶೆಟ್ಟಿ ಗ್ಯಾಂಗ್ಸ್ ಎಲ್ಲರೂ ಕೂಡ ಬಂದು ಶುಭವನ್ನು ಹಾರೈಸಿದ್ದಾರೆ. ಹಾಗೆಯೇ ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಶಿವಣ್ಣ, ಯುವರಾಜ್ ಕುಮಾರ್, ಹೀಗೆ ಸಾಕಷ್ಟು ಜನ ಹಿರಿಯ ಕಲಾವಿದರು ಬಂದು ಶುಭವನ್ನು ಹಾರೈಸಿ ಹೋಗಿದ್ದು ವಿಶೇಷವಾಗಿತ್ತು. ಹಾಗೆಯೇ ಸೆಟ್ಟು ಕೂಡ ತುಂಬ ವಿಶೇಷವಾಗಿ ನಿರ್ಮಾಣವನ್ನು ಮಾಡಲಾಗಿತ್ತು.
ಯಾವ ಸೆಟ್ಟು ಈ ಅನುಶ್ರೀ ಮತ್ತು ರೋಷನ್ ಅವರು ಮದುವೆ ಆದಂಥ ಸೆಟ್ ಇದೆಯಲ್ಲ ತುಂಬ ವಿಶೇಷವಾಗಿತ್ತು. ಈ ರೆಸಾರ್ಟ್ನಲ್ಲಿ ಅಥವಾ ಈ ಸ್ಟುಡಿಯೋದಲ್ಲಿ ನಿರ್ಮಾಣ ಮಾಡಿದಂಥ ಸೆಟ್ ಇದೆಯಲ್ಲ ತುಂಬ ಆಕರ್ಷಣೀಯವಾಗಿತ್ತು ಮತ್ತು ಕೆಲವೊಂದಷ್ಟು ವಿಶೇಷತೆಯಿಂದನೇ ಕೂಡಿತ್ತು. ಸಾಕಷ್ಟು ರೂಮರ್ಸ್ಗಳು ಕೂಡ ಬಂದಿದ್ದು, ಹಾಗಂತೆ ಹೀಗಂತೆ, ಮುಸ್ಲಿಂ ಅಂತೆ, ಕ್ರಿಶ್ಚಿಯನ್ ಅಂತೆ, ಹಾಗೆ ಅಂತೆ ಹೀಗೆ ಅಂತೇಳಿ. ಬಟ್ ಅದು ಯಾವುದಕ್ಕೂ ಕೂಡ ಅನುಶ್ರೀ ತಲೆ ಕೆಡಿಸ್ಕೊಂಡಿಲ್ಲ. ತಮ್ಮಷ್ಟಕ್ಕೆ ತಾವು ತುಂಬ ಖಾಸಗಿಯಾಗಿ ಮದುವೆಯನ್ನು ಮಾಡಿದ್ದಾರೆ. ವೆಲ್ಕಮ್ನಲ್ಲೇ ಒಂದು ಗಣೇಶನ ಮೂರ್ತಿ, ನಂತರ ಅನುಶ್ರೀ ವೆಡ್ಸ್ ರೋಷನ್ ಅನ್ನುವಂಥ ಒಂದು ದೊಡ್ಡ ಪೋಸ್ಟರ್, ವೆಲ್ಕಮ್ ಮಾಡುವಂಥ ಪೋಸ್ಟರ್. ಅದಾದ ಬಳಿಕ ಒಂದು ದೇವಸ್ಥಾನದ ಕಲ್ಪನೆಯ ಅಲ್ಲಿನ ಸೆಟ್ಟು, ಅಂದರೆ ತುಂಬ ವಿಶಾಲವಾದಂತಹ ಗೋಲ್ಡನ್ ಕಲರಿಂದ ಕೂಡಿದಂಥ ಸೆಟ್ಟು, ಮಧ್ಯದಲ್ಲಿ ಮತ್ತೆ ಒಂದು ದೇವರ ಫೋಟೋ, ಹೀಗೆ ಒಂದು ವಿಶೇಷವಾದಂಥ ಸೆಟ್ಟನ್ನೇ ನಿರ್ಮಾಣ ಮಾಡಲಾಗಿತ್ತು. ಸುತ್ತಲೂ ಕೂಡ ದೇವರ ವಿಗ್ರಹಗಳು, ಎದುರುಗಡೆ ಕೂರಲಿಕ್ಕೆ ವಿಶೇಷವಾದಂಥ ಆಸನದ ವ್ಯವಸ್ಥೆ, ಹಾಗೆಯೇ ರಾಮ ಲಕ್ಷ್ಮಣ ಸೀತೆ ಇರುವಂತಹ ಫೋಟೋ, ಹಾಗೆಯೇ ಬೇರೆ ಬೇರೆ ದೇವರುಗಳು ಸುತ್ತಲೂ ಇರುವಂತಹ ಫೋಟೋ. ಅಂದರೆ ಒಂದು ರೀತಿಯಲ್ಲಿ ಈ ದೇವರ ಸಮ್ಮುಖದಲ್ಲಿ ಆಗ್ತಿರುವಂತಹ ಮದುವೆ ಎನ್ನುವಂಥ ಸೆಟ್ಟನ್ನು ಪರಿಕಲ್ಪನೆಯಲ್ಲಿ ಈ ಮದುವೆಯನ್ನು ಅಥವಾ ಈ ಮದುವೆ ಸೆಟ್ಟನ್ನು ನಿರ್ಮಾಣ ಮಾಡಲಾಗಿತ್ತು ಅನ್ನೋದು ವಿಶೇಷ. ಅನುಶ್ರೀ ಕೂಡ ಈ ಮದುವೆ ಸಂಭ್ರಮದಲ್ಲಿ, ಅಂದರೆ ಸಾಕಷ್ಟು ಕನಸುಗಳನ್ನು ಕಂಡಿದ್ದಂಥ ಮದುವೆ ಇದು. ಈ ಮದುವೆಯಲ್ಲಿ ಸಹಜವಾಗಿ ಸಂಭ್ರಮದಿಂದನೇ ಭಾಗಿಯಾಗಿದ್ದರು. ಅವರ ತಾಯಿಗಂತೂ ಇನ್ನಿಲ್ಲದ ಖುಷಿ. ಮಗಳು ಮದುವೆ ಆಗ್ತಿದ್ದಾರೆ ಅಂದರೆ ಎಲ್ಲಿಲ್ಲದ ಖುಷಿ ಅಲ್ವಾ? ಹೌದು, ತಾಯಿಗಂತೂ ಇನ್ನಿಲ್ಲದ ಖುಷಿ. ಹಾಗೆಯೇ ರೋಷನ್ ಅವರ ಫ್ಯಾಮಿಲಿಯಲ್ಲೂ ಕೂಡ ದೊಡ್ಡ ಕನಸು ನನಸಾದಂತೆ. ಅನುಶ್ರೀ ಅನ್ನುವಂತಹ ದೊಡ್ಡ ಹುಡುಗಿ ನಮ್ಮನೆ ಸೊಸೆಯಾಗಿ ಬರೋದು ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿ ಇಲ್ಲ? ಇಡೀ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿರುವಂತಹ ಹುಡುಗಿ ಆಕೆ. ಅಂತಹ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬರ್ತಾರೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ? ಆ ರೀತಿ ಖುಷಿಯ ಸಂಭ್ರಮಗಳು, ಒಂದೊಂದು ಗಳಿಗೆಯನ್ನು ಕೂಡ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಿದ್ದಾರೆ. ತುಂಬ ಸುಂದರವಾಗಿ ಈ ಮದುವೆ ನೆರವೇರಿದೆ. ಇನ್ನು ಮದುವೆಗೆ ಬಂದವರಿಗೂ ಕೂಡ ಒಳ್ಳೆಯ ಖಾದ್ಯದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಊಟ ಉಪಚಾರ ತುಂಬ ಚೆನ್ನಾಗಿತ್ತು. ಸುಂದರವಾದಂತಹ ಅಡುಗೆ ಶೈಲಿ, ಮಂಗಳೂರು ಮತ್ತು ಈ ಮಡಿಕೇರಿ ಶೈಲಿಯ ಮಿಕ್ಸ್ ಖಾದ್ಯಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರೂ ಕೂಡ ಸಂಭ್ರಮದಿಂದ ಈ ಖಾದ್ಯವನ್ನು ಸವಿದು ಹೋಗಿದ್ದಾರೆ. ಹೀಗಾಗಿ ಈ ಅನುಶ್ರೀ ಅವರ ಮದುವೆ ಒಂದು ಮೆಮೊರೇಬಲ್ ಮದುವೆ. ತುಂಬ ಅದ್ದೂರಿತನ ಅಲ್ಲ, ತುಂಬ ಸಿಂಪಲ್ಲು ಕೂಡ ಅಲ್ಲ, ಒಂದು ಮಿಡ್ಲ್ ರೇಂಜಲ್ಲಿ ತುಂಬ ಕಲ್ಪನೆ, ಒಂದು ಇದೇ ರೀತಿ ಆಗಬೇಕು ಅನ್ನೋಂಥ ಕಲ್ಪನೆ ಏನಿತ್ತಲ್ಲ, ಆ ಕಲ್ಪನೆಯಲ್ಲೇ ಮುಗಿದಿದೆ. ಏನೇ ಆದರೂ ಕೂಡ ಅನುಶ್ರೀ ಅವರು ಇವತ್ತಿನಿಂದ ಶ್ರೀಮತಿ ಅನುಶ್ರೀ ಅವರೇ ಆಗಿದ್ದಾರೆ. ಅನುಶ್ರೀ ಅವರ ಮುಂದಿನ ದಾಂಪತ್ಯ ಜೀವನ ಸುಖಕರವಾಗಿರಲಿ, ಸಮೃದ್ಧವಾಗಿರಲಿ ಅನ್ನೋದು ನಮ್ಮ ಹಾರೈಕೆ ಕೂಡ. ನಿಮ್ಮ ಹಾರೈಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮಗೆ ಏನು ಅನ್ನಿಸ್ತು ಈ ಮದುವೆಯ ಸುದ್ದಿಯನ್ನು ನೋಡಿ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.